ಅಣ್ಣ ಯಾಕಿಲ್ಲ ನಿಂತಿದ್ಯಾ? ಪುಟಿ, ನನ್ನ ಸಂಧ್ಯಾ ಅವ್ರ ವಿಚಾರ ದ್ರೋಣ ಅವರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಏನ್ ಹೇಳ್ತಿದ್ಯಮ್ಮ? ತಹಸೀಲ್ದಾರ್ ಹೇಳ್ತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳ್ದೆ. ಯಾಕೆ ಪುಟಿ? ಹೇಳ್ಬೇಕಾಗಿತ್ತು. ಅಣ್ಣ, ತಾನ್ ಮದ್ವೆ ಆಗೋ ಹುಡುಗಿ 100 ಜನಕ್ಕೆ ಇಷ್ಟ ಆಗಿದ್ದಾಳೆ ಅಂದ್ರೆ ಯಾವ ಹುಡುಗ ಬೇಕಾದ್ರೂ ಸಹಿಸ್ಕೋತಾನೆ. ಆದ್ರೆ ಒಬ್ಬ ಪ್ರೀತಿಸ್ತಿದ್ದ ಅಂದ್ರೆ ಅರ್ಥ ಆಗೋ ವಿಷಯನೂ ಅಪಾರ್ಥ ಆಗ್ಬಿಡುತ್ತೆ. ಅದರಿಂದ ಮತ್ತೆ ಸಂಧ್ಯಾ ಅವ್ರ ಜೀವನದಲ್ಲಿ ನೋವು ತುಂಬಿಕೊಳ್ಳುತ್ತೆ. ಈಗಾಗಲೇ ಒಂದ್ಸತಿ ನಮ್ಮಿಂದ ಅವ್ರಿಗೆ ನೋವಾಗಿರೋದೇ ಸಾಕು, ಮತ್ತೆ ನಮ್ಮಿಂದ ಅವ್ರಿಗೆ ನೋವು ಕೊಡ್ಬೇಕಾ? ಅದಕ್ಕೆ ಹೇಳೋದು ಬೇಡ ಅಂತ ಹೇಳ್ದೆ. ನೀನ್ ಹೇಳ್ತಿರೋದು ಸರಿನೇ. ಸರಿ. ಜ್ಯೋತಿ, ಅಲ್ಲ ಕಣೆ, ಹುಟ್ಟದಬ್ಬ ಬೆಳಿಗ್ಗೆನೆ ರೆಡಿಯಾಗು ಅಂದ್ರೆ ಆಗ್ಲಿಲ್ಲ. ಈಗ ರೆಡಿಯಾಗಿದೆಯಲ್ಲೇ, ಎಷ್ಟು ಮುದ್ದ ಕಾಣ್ತಿದ್ಯಾ ನೋಡು. ಅದು ದ್ರೋಣ ಅಣ್ಣ ಬರಕ್ ಹೇಳಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡು. ಆಯ್ತಮ್ಮ, ಒಳ್ಳೇದಾಗ್ಲಿ. ಜ್ಯೋತಿ, ನಿಮ್ಮಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಕಳೆ. ಅವ್ರ ಕಾಲಿಗೆ ಯಾಕೆ ಬಿದ್ದು ಆಶೀರ್ವಾದ ತಗೋಬೇಕು? ಅಯ್ಯೋ ನಿನ್ನ, ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಕೊಂಡ್ಮೇಲೆ ಅಪ್ಪನ ಕಾಲ್ಗೂ ಬೀಳ್ಬೇಕು ತಾನೆ? ಅಮ್ಮ, ನೀನಾದ್ರೆ ನನ್ ಮನ್ಸಲ್ಲಿ ಏನಿದ್ಯೋ ಅದನ್ನ ನೆರವೇರ್ಲಿ ಅಂತ ಆಶೀರ್ವಾದ ಮಾಡ್ತೀಯ. ಆದ್ರೆ ಅವ್ರಾದ್ರೆ ಅವ್ರ ಮನ್ಸಲ್ಲಿ ಏನಿದ್ಯೋ ಅದನ್ನ ನೆರವೇರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ನನ್ಗವ್ರ ಆಶೀರ್ವಾದ ಬೇಡ. ನನಗೆ ನನ್ ಬೆನ್ ತಟ್ಟೋರು ಮಾತ್ರ ಮುಖ್ಯ, ಬೆನ್ನಿಗೆ ಚೂರಿ ಹಾಕೋರಲ್ಲ. ಸರಿ ಸರಿ, ಹುಟ್ಟದ ದಿನನೂ ಸುಮ್ಮನೆ ಕಾಲ್ ಕಿರ್ಕೊಂಡು ಜಗಳ ಆಡ್ಬಿಟ್ಟು ನೆಮ್ಮದಿ ಯಾಕೆ ಹಾಳು ಮಾಡ್ಕೋತೀಯಾ? ಇವತ್ತಾದ್ರೂ ಆರಾಮಾಗಿರು, ಹೋಗ್ಬಿಟ್ ಬಾ. ರೀ, ಹೆತ್ತ ಮಗಳೇ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಹಿಂದೇಟಾಕ್ತಾಳೆ ಅಂದ್ರೆ ನೀವು ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಗ್ತೈತೆ. ಏಯ್, ನನ್ನ ಮಗಳಿಗೆ ಏನು ಮಾಡಿದ್ರೆ ಅವಳ ಜೀವನ ಚೆನ್ನಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ನನ್ನ ಕಾಲಿಗೆ ನಮಸ್ಕಾರ ಮಾಡಲಿ ಅಂತ ಅವಳು ಹೇಳ್ದಾಗ ಕೇಳಿದ್ರೆ ಅವಳ ಜೀವನನೇ ಹಾಳಾಗೋದು. ಅವಳು ನನ್ನ ಕಾಲಿಗೆ ನಮಸ್ಕಾರ ಮಾಡದೇ ಇದ್ದರೂ ನನ್ನ ಆಶೀರ್ವಾದ ಅವಳ ಮೇಲೆ ಇದ್ದೇ ಇರುತ್ತೆ. ನನಗೆ ನನ್ನ ಮಗಳ ಸುಖ ಸಂತೋಷ ಮುಖ್ಯ. ಅದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಗದೇನೂ ಇರಲ್ಲ. ಮುಂದೊಂದು ದಿನ ಅವಳು ಕಣ್ಣೀರಿಡ್ತಾ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡೇ ಮಾಡ್ತಾಳೆ. ಅದನ್ನು ನೀನು ನೋಡೇ ನೋಡ್ತೀಯ. ರೀ, ಇದಕ್ಕೇನು ಕಡಿಮೆ ಇಲ್ಲ.